ಶ್ರೀ ಗುರುಭ್ಯೋ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು. ಪರಾತ್ಪರ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ತನ್ನ ಅಂಶ ಹೇಗೆ ಮಾನವನೊಳಗೆ ಪ್ರವೇಶಿಸುತ್ತೆ ಜೀವಿಯ ರೂಪದಲ್ಲಿ ಮತ್ತು ಪ್ರಕೃತಿಯಿಂದ ತನಗೆ ದೊರೆಯುವಂಥ ಇಂದ್ರಿಯಗಳನ್ನು ಹೇಗೆ ಅವನು ಅನುಭವಿಸ್ತಾನೆ, ಅವು ಹೇಗೆ ಆಕರ್ಷಿಸ್ತವೆ ಅನ್ನುವಂಥದ್ದನ್ನು, ಮತ್ತು ಜೀವಿ ಹೇಗೆ ದೇಹವನ್ನು ಪ್ರವೇಶಿಸುವಾಗ ಅಥವಾ ಇಂದ್ರಿಯಗಳು ಮನಸ್ಸನ್ನು ತರುವಂಥದ್ದನ್ನು ಮತ್ತು ದೇಹವನ್ನು ಬಿಡುವಂಥದ್ದನ್ನು, ಮನಸ್ಸು ಹೇಗೆ ಅದರ ಮೇಲೆ ಕ್ರಿಯೆ ಮಾಡುತ್ತೆ ಅನ್ನುವಂಥದ್ದನ್ನು ಎಲ್ಲವನ್ನು ಗಮನಿಸುತ್ತೆ. ಸ್ಥೂಲ ಶರೀರವನ್ನು ಮತ್ತು ಸ್ಥೂಲ ಇಂದ್ರಿಯಗಳನ್ನು ಇಲ್ಲಿ ಬಿಟ್ಟು ಸೂಕ್ಷ್ಮವಾದಂಥ ಇಂದ್ರಿಯಗಳನ್ನು ತೆಗೆದುಕೊಂಡು ಹೋಗುತ್ತೆ. ಗಾಳಿ ಹೇಗೆ ತೆಗೆದುಕೊಂಡು ವಾಸನೆಯನ್ನು ಹೇಗೆ ತೆಗೆದುಕೊಂಡು ಹೋಗುತ್ತೋ ಹಾಗೆ ತೆಗೆದುಕೊಂಡು ಹೋಗುತ್ತೆ ಅಂತ ತಿಳಿಸಿಕೊಟ್ಟಿದ್ದ. ಮತ್ತೆ ಮುಂದುವರೆದು ಈ ಅಧ್ಯಾಯದ 9 ಮತ್ತು 10ನೇ ಶ್ಲೋಕಗಳಲ್ಲಿ ಭಗವಂತ ಏನನ್ನು ಹೇಳ್ತಾನೆ ಅಂತ ನೋಡೋಣ. ಶ್ರೋತ್ರಂ ಚಕ್ಷುಸ್ಪರ್ಶನಂಚ ರಸನಂ ಘ್ರಾಣಮೇವ ಚ ಅಧಿಷ್ಠಾಯ ಮನಶ್ಚಾಯಂ ವಿಷಯಾನುಪಸೇವತೆ ಅಂತ ಹೇಳಿದ. ತುಂಬ ಸೂಕ್ಷ್ಮವಾದಂಥ ವಿಷಯಗಳನ್ನು ತಿಳಿಸ್ಕೊಡ್ತಾ ಇದ್ದಾನೆ. ಜೀವ ಅಂತಕ್ಕಂಥವನು, ಜೀವನು ಕಿವಿ, ಕಣ್ಣು, ಚರ್ಮ, ಮೂಗು, ನಾಲಿಗೆ ಅವುಗಳ ಜೊತೆ ಮನಸ್ಸು, ಇವುಗಳ ಸಹಾಯವನ್ನು ಪಡ್ಕೊಂಡು ನಾನಾ ರೀತಿಯ ವಿಷಯಗಳನ್ನು ಅನುಭವಿಸ್ತಾನೆ. ಯಾವಾಗ ಒಂದು ಶರೀರವನ್ನು ಪಡೆದು ಜೀವಿ ಒಳಗೆ ಪ್ರವೇಶಿಸ್ತಾನೋ ಆಗ ಪ್ರಾರಂಭ ಆಗುತ್ತೆ ನಮ್ಮ ಪಂಚೇಂದ್ರಿಯಗಳು ಮತ್ತು ಮನಸ್ಸು, ಜ್ಞಾನೇಂದ್ರಿಯಗಳು ಎಲ್ಲವೂ ಕೂಡ ಹೇಗೆ ಕ್ರಿಯೆ ಆಗುತ್ತೆ, ಇವುಗಳ ವಿಷಯವನ್ನು ಹೇಗೆ ಅವು ಅನುಭವಿಸ್ತವೆ ಅನ್ನುವಂಥದ್ದನ್ನು ತಿಳ್ಕೊಳ್ಳೋದಕ್ಕೆ ಶುರು ಮಾಡ್ತಾನೆ. ಜೀವ ದೇಹದೊಳಗೆ ಪ್ರವೇಶಿಸಿದ ಕೂಡಲೇ ದೇಹದಲ್ಲಿರ್ತಕ್ಕಂಥ ಇಂದ್ರಿಯಗಳೆಲ್ಲ ಶುರು ಮಾಡುತ್ತೆ ಕೆಲಸಗಳನ್ನು. ಮನಸ್ಸು ಕೂಡ ಅದೇ ರೀತಿ ಅವನ ಅನುಭವಕ್ಕೆ ತರ್ತಾ ಇರುತ್ತೆ. ನಮ್ಮ ಇಂದ್ರಿಯಗಳೆಲ್ಲ ಹೊರಗಿನಿಂದ ಬರುವಂಥದ್ದನ್ನು ಸ್ವೀಕರಿಸಿ ಮನಸ್ಸಿನ ಮೂಲಕ ಅನುಭವವನ್ನು ಕೊಡುತ್ತೆ ಅನ್ನುವಂಥದ್ದು ಈ ಶ್ಲೋಕದ ಅರ್ಥ. ಮತ್ತೆ ಮುಂದುವರೆದು ಹೇಳ್ತಾ ಇದ್ದಾನೆ. ಉತ್ಕ್ರಾಮಂತಂ ಸ್ಥಿತಂ ವಾಪಿ ಭುಂಜಾನಂ ವಾ ಗುಣಾನ್ವಿತಂ ವಿಮೂಢಾನಾನುಪಶ್ಯಂತಿ ಪಶ್ಯಂತಿ ಜ್ಞಾನಚಕ್ಷುಷಃ ಅಂತ ಹೇಳ್ದ. ಅಂದರೆ ಈ ದೇಹವನ್ನು ಬಿಡುವಾಗ ಮತ್ತು ದೇಹದೊಳಗೆ ಇರುವಾಗ ಮತ್ತು ವಿಷಯಗಳನ್ನು, ನಾನಾ ವಿಷಯಗಳನ್ನು ಅನುಭವಿಸುವಾಗ ಅಥವಾ ಗುಣಗಳಿಂದ ಕೂಡಿರುವಂಥ ಸಂದರ್ಭದಲ್ಲಿ ಆ ಜೀವ ಅನ್ನುವಂಥದ್ದನ್ನು ಮೂಢರು ತಿಳಿಯೋದಕ್ಕೆ ಸಾಧ್ಯ ಇಲ್ಲ. ಮೂಢರಿಗೆ ಗೊತ್ತಾಗಲ್ಲ, ಜ್ಞಾನಿಗಳು ಮಾತ್ರ ಅದನ್ನು ನೋಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಏನಾಗಂದರೆ ಒಬ್ಬ ಅಜ್ಞಾನಿಯಾದವನು ದೇಹವನ್ನೇ ಜೀವ ಅಂತ ತಿಳ್ಕೊಂಡಿರ್ತಾನೆ. ಹಾಗೆ ನೋಡಿದರೆ ನಮ್ಮಲ್ಲಿ ಅನೇಕರು ನಾವೆಲ್ಲ ಹಾಗೆ ತಿಳ್ಕೊಂಡಿರೋದು. ಈ ದೇಹವನ್ನೇ ಜೀವ ಅಂತ ತಿಳ್ಕೊಂಡಿರ್ತೀವಿ. ದೇಹ ಯಾವಾಗ ಕೃಷಿವಾಗಿ ಹೋಗುತ್ತೋ ಆವಾಗ ಜೀವನು ಹೋಯಿತು ಅನ್ನೋ ಲೆಕ್ಕ. ಆದರೆ ಅಜ್ಞಾನಿಯಾದವನಿಗೆ ಹೇಗೆ ಈ ದೇಹವನ್ನೇ ಜೀವ ಅಂತ ತಿಳ್ಕೊಂಡು ಜೀವ ದೇಹವನ್ನು ಬಿಡೋದಾಗಲಿ ಅದರೊಳಗಿರೋದಾಗಲಿ ಅದು ಅನುಭವಿಸೋದಾಗಲಿ ಒಂದು ಅವನಿಗೆ ಗೊತ್ತಾಗಲ್ಲ, ಅವ್ಯಾವನ್ನೂ ಅವನು ಅರಿಯಲಾರ. ಆದರೆ ಒಬ್ಬ ಜ್ಞಾನಿ ಜೀವಿ ಹೇಗೆ ಇಂದ್ರಿಯಗಳ ಮೂಲಕ ಗುಣಗಳ ಮೂಲಕ ಅವುಗಳಿಗೆ ವಶನಾಗಿ ಇರ್ತಾನೆ ಮತ್ತು ದೇಹವನ್ನು ಯಾವಾಗ ಆ ಜೀವ ಬಿಡುತ್ತಾನೆ ಅನ್ನುವಂಥದ್ದನ್ನು ಜ್ಞಾನಿಯಾದವನು ತಿಳ್ಕೊತಾನೆ ಅನ್ನುವಂಥ ಮಾಹಿತಿಯನ್ನು ಅರ್ಜುನನಿಗೆ ಶ್ರೀಕೃಷ್ಣ ಬೋಧಿಸಿದ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಕ್ತಾಯ ಮಾಡ್ತೀನಿ. ನಮಸ್ಕಾರ.